ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 134ನೇ ಮೆರವಣಿಗೆಗೆ ರಥಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆಯನ್ನ ನೀಡಿದ ಶಾಸಕ ಎಂಆರ್ ಮಂಜುನಾಥ್ ಜಯಂತಿಯ ಮೆರವಣಿಗೆಗೆ ಭಾಗವಹಿಸಿ ನಂತರ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅಶೋಕ ಆರಮ ಬುದ್ಧ ವಿಹಾರ ಪರಮ ಪೂಜ್ಯ ಬಿಕ್ಕು ದಮತಿಸ್ಯ ಬಂತೇಜಿ ಸ್ವಾಮಿಗಳು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಮುಮ್ತಾಜ್ ಬಾನು, ಪಟ್ಟಣ ಪಂಚಾಯತ್ ಸದಸ್ಯರುಗಳಾದ ಮಂಜುಳಾ, ಮಹೇಶ್ ನಾಯಕ್, ಸುದೇಶ್, ಬಸವರಾಜು, ಲತಾಮಣಿ, ತಹಶೀಲ್ದಾರ್ ಗುರುಪ್ರಸಾದ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಗುರುಲಿಂಗಯ್ಯ, ಡಿವೈಎಸ್ಪಿ ಬೆಂಗಳೂರು ಎಚ್ಕೆ ಮಹಾನಂದ್, ಆರಕ್ಷಕ ನಿರೀಕ್ಷಕರಾದ ಆನಂದ್ ಮೂರ್ತಿ, ಪ್ರಾಂಶುಪಾಲರು, ವಸತಿ ಪ್ರಥಮ ದರ್ಜೆ ಕಾಲೇಜು ಚಾಮರಾಜನಗರ ದೇವರಾಜು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಅವಕಾಶ ಇದೆ, ಇದು ಎಲ್ರಿಗೂ ತಲುಪಿಸ್ತಕ್ಕಂಥ ಕೆಲಸ ಆಗಬೇಕು, ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗುವಂಥದ್ದಾಗಬೇಕು. ಅದಕ್ಕೆ ಇವತ್ತು ನೀವು ನನ್ನನ್ನು ಕಳಿಸ್ಕೊಟ್ಟಿದ್ದೀರಾ. ಆ ಜವಾಬ್ದಾರಿ ನನ್ನ ಮೇಲಿದೆ. ಆ ಜವಾಬ್ದಾರಿ ನಾನು ಮಾಡಿದಾಗ ಮಾತ್ರ ಈ ಸಂವಿಧಾನನ ನಾನು ಗೌರವಿಸ್ದಂಗೆ. ಇದು ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕಟ್ಟ ಕಡೆಯ ವ್ಯಕ್ತಿವರೆಗೂ, ನೊಂದ ಬೆಂದ ಕೊನೆಯ ವ್ಯಕ್ತಿಗೆ ಎಲ್ಲಿ ತನಕ ಯಾರ ಹಸ್ತಕ್ಷೇಪ ಇಲ್ಲದೆ ಸಿಗುತ್ತೋ ಅವತ್ತು ಸಂಪೂರ್ಣ ಪ್ರಜಾಪ್ರಭುತ್ವ ಚಾಲ್ತಿಯಲ್ಲಿದೆ ಅನ್ನೋ ಮಾತನ್ನ ನಾನು ಅನ್ಕೊಂಡಿದ್ದೇನೆ. ಅದಾಗಬೇಕು. ಅದಾಗೋದಕ್ಕೆ ಬಹುಶಃ ನಾವೆಲ್ಲರೂ ಕೂಡಿದ್ರೆ ಮಾತ್ರ ಸಾಧ್ಯ. ಜೊತೆಗೆ ಇವತ್ತೇನು ಶಾಸಕಾಂಗದ ಒಂದು ಅಂಗವಾಗಿ ನಾನು ಒಬ್ಬ ಪ್ರತಿನಿಧಿಯಾಗಿ, ನಿಮ್ಮ ಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿನ ನಾನು ಅರ್ಥಕೊಂಡು ಇವತ್ತಿಡೀ ಒಂದು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಇದುವರೆಗೂ ಏನಾಗಿಲ್ಲ ಅದನ್ನ ಮಾಡಲಿಕ್ಕೆ ನೀವು ನನ್ನ ಕಳಿಸ್ಕೊಟ್ಟಿದ್ದೀರ. ಅದು ನನ್ನ ಮೊದಲನೇ ಜವಾಬ್ದಾರಿ. ಅದನ್ನ ಮಾಡಲಿಕ್ಕೆ ಇವತ್ತು ನಿಮ್ಮ ಮುಂದೆ ನಿಂತು ಏನು ಇವತ್ತು ಇಡೀ ಅನೂರಿನ ಒಂದು ಕೆಲಸ ಕಾರ್ಯಗಳು ಅಥವಾ ಒಂದು ಪ್ರತಿಯೊಬ್ಬ ವ್ಯಕ್ತಿಗೆ ಏನು ತಲುಪಿಲ್ಲ ಅದನ್ನು ತಲುಪಿಸ್ತಕ್ಕಂಥ ಕೆಲಸ ನಾನು ಮಾಡಬೇಕಾಗಿರೋದು ಇದು ನನ್ನ ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ಅನ್ನೋ ಸಹ. ಹಾಗಾಗಿ ಇವತ್ತು ಬಹುಶಃ ನಾನು ಏನು ಹೇಳ್ತಾ ಹೋದ್ರೆ ಹೆಚ್ಚು ವಿಚಾರಗಳ ತಮ್ಮ ಮುಂದೆ ಹೇಳ್ತೇನೆ. ಬಾಬಾ ಸಾಹೇಬರ ಒಂದು ಪುತ್ಥಳಿಯನ್ನ ನಿಮ್ಮೆಲ್ಲರ ಭಾವನೆಯಂತೆ ಏನು ವೃತ್ತದ ಮಧ್ಯದಲ್ಲೇ ಬರಬೇಕು ಅಂತ ಹೇಳಿ ಏನು ತಮ್ಮ ಆಶೋತ್ತರಗಳನ್ನ ವ್ಯಕ್ತಪಡಿಸ್ತಾರೆ, ಆ ಆಶೋತ್ತರಗಳು ಸ್ಪಂದಿಸಲೇಬೇಕು ಅನ್ನೋ ರೀತಿಯಲ್ಲಿ ಬಹುಶಃ ಎಷ್ಟೇ ಒಂದು ಅಡೆತಡೆ ಬಂದರೂ ಸಹ ಬಹುಶಃ ಸುಪ್ರೀಂ ಕೋರ್ಟ್ ಆರ್ಡ್ರು, ಆ ಆರ್ಡ್ರು, ಈ ಆರ್ಡ್ರು ಅಂತೆಲ್ಲ ಮಧ್ಯದಲ್ಲಿ ಬಂತು. ಬಟ್ ಅದನ್ನೆಲ್ಲ ಧಿಕ್ಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿ ಅವರು ಅನುಮತಿ ಕೊಟ್ಟಿದ್ದಕ್ಕೆ ಇವತ್ತು ನಾವು ಇಲ್ಲಿ ಖಂಡಿತವಾಗಲೂ ವೃತ್ತ ಮಧ್ಯದಲ್ಲೇ ನಾವು ಅಂಬೇಡ್ಕರ್ ಪುತ್ಥಳಿಯನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ.